ರಾಜ್ಯದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರ ಸ್ಥಾನ ಬಹಳಷ್ಟು ಜೋರಾಗಿ ಚರ್ಚೆ ನಡೀತಾ ಇದೆ. ಅದರಂತೆ ಪ್ರಭಾವಿ ಸಂಸದರ ಜಿಲ್ಲೆಯಲ್ಲೂ ಸಹ ಸಂಸದರನ್ನ ಪರಿಗಣನೆ ಮಾಡದೆ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಈ ಸ್ಟೋರಿ ಅಲ್ಲಿ ನಡೆದಿರುವ ಎಲ್ಲ ಮಾಹಿತಿಯ ಕಂಪ್ಲೀಟ್ ರಿಪೋರ್ಟ್ ಅನ್ನು ಕೊಡುತ್ತೆ ನೋಡಿ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಮುಂದುವರೆದ ಅಂತರ್ಯುದ್ಧ. ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕದ ಬೆನ್ನಲ್ಲೇ ಭುಗಿಲೆದ್ದ ಭಿನ್ನಮತ. ಬಿವೈವಿ ವಿರುದ್ಧ ಗುಡುಗಿದ ಸುಧಾಕರ್ ಪರ ಸಂದೀಪ್ ರೆಡ್ಡಿ ಬ್ಯಾಟ್. ವಿಜೇಂದ್ರ ಪಟ್ಟದ ಬಗ್ಗೆ ಭವಿಷ್ಯ ನುಡಿದ ಪರಾಜಿತ ಅಭ್ಯರ್ಥಿ. ಹೌದು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ, ಯುವ ಮುಖಂಡ, ಸಮಾಜ ಸೇವಕ ಮತ್ತು ಮಾಜಿ ಶಾಸಕ ಮುನಿಶಾಮಪ್ಪನವರ ಮೊಮ್ಮಗ ಸಂದೀಪ್ ರೆಡ್ಡಿರ ಕೆಲವೊಂದು ಮಹತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಕಳೆದ ಬಾರಿ ನಾನು ಎಂಎಲ್ಎ ಚುನಾವಣೆ ಅಭ್ಯರ್ಥಿಯಾದ ಸಂದರ್ಭದಲ್ಲಿ ಬ್ರಾಂಡ್ ಆಗಿ ನಿಂತಿದ್ದು ನಮ್ಮ ಸುಧಾಕರ್ ಅವರು ಮಾತ್ರ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಸುಧಾಕರ್ ಅವರಿಗೆ ಎಂಥ ಸಂದರ್ಭದಲ್ಲೂ ಸಹ ಅವರ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಎನ್ನುವ ಮೂಲಕ ಬ್ಯಾಟ್ ಬೀಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆತಂಕದ ಶ್ರುತಿ ಬಂದಿರೋ ತರ ಕಾಣ್ತಾ ಇದೆ. ಯಾಕೆಂದ್ರೆ ಮೇಲ್ನೋಟಕ್ಕೆ ಅದೇ ರೀತಿ ಕಾಣ್ತಾ ಇದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಒಂದು 7-8 ವರ್ಷದ ಹಿಂದ್ಗಡೆ ನಿಮಗೆ ಗೊತ್ತಿದ್ದಂಗೆ ಯಾರು ಕೂಡ ಚಿಕ್ಕಬಳ್ಳಾಪುರ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ. ಯಾರು ಕೂಡ ಚಿಕ್ಕಬಳ್ಳಾಪುರ ಅಂದ್ರೆ ಯಾವುದೊಂದು ಊರು ಇದೆ ಅಂತ ಅನ್ಕೊಂಡಿದ್ರು ಜನ ಅಷ್ಟೇ, ಆಯ್ತಾ. ಆದರೆ ಅದಕ್ಕೊಂದು ಬ್ರ್ಯಾಂಡ್ ಅಂತ ಒಂದು ತಂದ್ಕೊಟ್ಟಿದ್ದು ಯಾರು? ನಮ್ಮ ಸುಧಾಕರ್ ಅವರು. ಇನ್ನು ಸತತವಾಗಿ ರಾತ್ರಿ ಹಗಲು ಎನ್ನದೇ ಪಕ್ಷವನ್ನ ಕಟ್ಟಿದಂತವರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದಂತವರು ಡಾಕ್ಟರ್ ಕೆ ಸುಧಾಕರ್ ಅವರು. ಇವತ್ತು ಅವರಿಗೆ ಗೊತ್ತಿಲ್ಲದೆ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಅಧ್ಯಕ್ಷನ ಸ್ಥಾನ ಕೊಟ್ಟಿರುವುದು ಎಲ್ಲೋ ಒಂದು ಕಡೆ ವಿಪರ್ಯಾಸವಾಗಿದೆ. ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಷಡ್ಯಂತ್ರ ಎದ್ದು ಕಾಣುತ್ತಿದೆ. ಇವತ್ತು ಅವರು ಬೆಳೆಸಿರುವಂತಹ ಮುಖಂಡರು ಮಾತನಾಡುವ ರೀತಿ, ಯಲಹಂಕದಿಂದ ವಿಶ್ವನಾಥ್ ಅವರು ಪಕ್ಷ ಬಿಟ್ಟು ಹೋಗಿ ಅಂತ ಹೇಳುವ ರೀತಿ, ಯಾವುದೋ ಒಂದು ಮೂಲೆಯಲ್ಲಿ ಇವರ ಬಗ್ಗೆ ರಾಜಕೀಯ ಷಡ್ಯಂತ್ರ ನಡೀತಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ ಚಿಕ್ಕಬಳ್ಳಾಪುರ ನೂತನ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ಅವರನ್ನ 2 ವಾರಗಳಲ್ಲಿ ಕೆಳಗೆ ಇಳಿಸುತ್ತಾರೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದನ್ನ ಸಂದೀಪ್ ರೆಡ್ಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಥಾಸ್ಥಾಗಿ ಇವತ್ತಿನ ಬೆಳವಣಿಗೆ ಏನಾಗಿದೆ ಅಂದರೆ, ಚಿಕ್ಕಬಳ್ಳಾಪುರನ ಒಂದು ಅಸ್ತಿತ್ವನೇ ತೆಗೆದಾಕ್ಬಿಡ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇನ್ನೊಂದು ಸೈಡಿಂದ ಕೆಲವು ರಾಜಕಾರಣಿಗಳು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಈ ಥರ ಇನ್ವಾಲ್ವ್ ಆಗ್ತಾ ಇರೋ ಟೈಮಲ್ಲಿ ಸುಧಾಕರ್ ಅವ್ರು ನಾವು ಅವ್ರ ಹತ್ರ ಹೆಲ್ಪ್ ತೊಗೊಂಡು ಇವತ್ತು ನಾವು ಅವ್ರಿಗೆ ನಿಲ್ಲಿಲ್ಲ ಅಂದರೆ ತಪ್ಪಾಗುತ್ತೆ, ಆಯಿತಾ. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೆ ಒಂದು 4-5 ಕೆಲಸ ಆಗದ್ರೆ ಇರ್ಬೋದು, ಬಟ್ ನಮ್ಮ ಕ್ಷೇತ್ರಕ್ಕೆ ಅವ್ರದ್ದು ಕೊಡುಗೆ ಜಾಸ್ತಿ ಇದೆ. ಹಾಗೂ ಇವತ್ತು ನಮ್ಮ ತಾತ ಕಟ್ಟಿರೋ ಪಕ್ಷ ಶಿಡ್ಲಘಟ್ಟದಲ್ಲಿ ಯಾವುದು JDS. ಆ JDS ಪಕ್ಷ ಅವ್ರ ಜೊತೆ MP ಎಲೆಕ್ಷನ್ಗೆ ನಿಂತು ಕೆಲಸ ಮಾಡಿದೆ, ಆಯಿತಾ. ಅದು ನಮ್ಮ ಕ್ಷೇತ್ರದಲ್ಲೂ ಕೆಲಸ ಮಾಡಿದೆ, ಮುಂದಿನ ದಿನಗಳಲ್ಲೂ ಕೆಲಸ ಮಾಡ್ತಾ ಇದೆ. ಇವತ್ತು ನಮ್ಮ ರವಿ ಅವರು ಇರ್ಬೋದು, ಎಲ್ಲರೂ ಅಷ್ಟೇ ಒಂದು ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ. ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷ ನಮ್ಮ ತಾತನವರು ಕಟ್ಟಿರುವಂತಹ ಪಕ್ಷ. ಈ JDS ಪಕ್ಷದಿಂದ ಸುಧಾಕರ್ ಜೊತೆ ನಿಂತು MP ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ರಾಜನಿಗೆ ಕೊಡಬೇಕಾದ ಟಿಕೆಟ್ ಅನ್ನ ತಪ್ಪಿಸಿ ರಾಮಚಂದ್ರ ಗೌಡರಿಗೆ ಟಿಕೆಟ್ ಕೊಟ್ಟು ಸಿಕಲ್ ರಾಮಚಂದ್ರ ಗೌಡ ನಮ್ಮ ಕ್ಷೇತ್ರಕ್ಕೆ ಏನು ಒಳ್ಳೇದು ಮಾಡ್ತಾರೆ ಅಂತ ಹೋದಾಗ ಅವರೇ ಇವತ್ತು ಸುಧಾಕರ್ ವಿರುದ್ಧ ಮಾತನಾಡುವುದಾಗ್ಲಿ, ಹೇಳಿಕೆ ಕೊಡುವುದಾಗ್ಲಿ, ಇವೆಲ್ಲ ಏನು ಸೂಚಿಸುತ್ತಿದೆ? ಇವರೆಲ್ಲ ಒಂದಾಗಿರುವ ರಾಜಕೀಯ ಬೆಳವಣಿಗೆಗಳನ್ನು ನಿಲ್ಲಿಸಬೇಕು ಅನ್ನುವಂತಹ ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿ ನಡೀತಿದೆ. ನಮ್ಮ ರಾಜಣ್ಣ ಅವ್ರನ್ನ ಕೊಡಬೇಕಾಗಿದ್ದ ಟಿಕೆಟ್ನ ತಪ್ಪಿಸಿ ನಾವು ಇವ್ರಿಗೆ ಕೊಟ್ಟು, ಯಾರು ಸೀಕಲ್ ಅವ್ರಿಗೆ ಕೊಟ್ಟು, ಸೀಕಲ್ ಅವರು ನಮ್ಮ ಕ್ಷೇತ್ರಕ್ಕೆ ಏನೋ ಒಳ್ಳೇದು ಮಾಡ್ತಾರೆ ಅಂತ ಹೋದಾಗ ಅವರೇ ಇವತ್ತು ಅವ್ರ ಎಗೇನೆಸ್ಟ್ ನಿಂತಿರೋದಾಗಲಿ, ಎಲ್ಲೂ ಏನು ಅವ್ರದ್ದೇ ಆದ ಒಂದು ಸ್ಟೇಟ್ಮೆಂಟ್ ಕೊಡದೇ ಇರೋದಾಗಲಿ, ಇದೆಲ್ಲ ಏನು ಸೂಚಿಸ್ತಾ ಇದೆ? ಎಲ್ಲ ಒಂದಾಗ್ಬಿಟ್ಟು ನಮ್ಮ ರಾಜಕೀಯ ಬೆಳವಣಿಗೆನ ನಿಲ್ಲಿಸಬೇಕು ಅನ್ನೋ ಒಂದು ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿ ರೂಪಿಸ್ತಾ ಇದೆ. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಾಗುತ್ತೆ, ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಏನೇ ಡೆವಲಪ್ಮೆಂಟ್ ಬೇಕು ಅಂದರೆ ಚಿಕ್ಕಬಳ್ಳಾಪುರ ಸಪೋರ್ಟ್ ಇಲ್ಲದ್ರೆ ಆಗೋದಿಲ್ಲ. ಸೊ ಎಲ್ಲದಕ್ಕೂ ಚಿಕ್ಕಬಳ್ಳಾಪುರ ಸಪೋರ್ಟ್ ಬೇಕಾಗುತ್ತೆ. ಸೊ ಇಲ್ಲಿ ಇವಾಗ ಸಡನ್ ಆಗಿ ಯಾರು ಹೇಳ್ತಾರೆ, ಇವರು ಯಾರು ನಮ್ಮ ಸಂದೀಪ್ ಅಂತ ಯಾರು ನಿಂತಿದ್ದಾರೆ, ಅವರು ಬೇರೆ ಲೀಡರ್ಗಳ ಮುಖಾಂತರ ಬೇರೆ ಥರ ಮಾತಾಡೋದಿರ್ಬೋದು, ಒಂದು ಮುಖಂಡರ ಬಗ್ಗೆ ಹಂಗೆ ಮಾತಾಡೋದಿರ್ಬೋದು, ಅದೆಲ್ಲ ಏನು ಸೂಚಿಸ್ತಾ ಇದೆ? ಯಾರೋ ಎತ್ಕಟ್ಟು ಅವ್ರನ್ನ ಮಾತಾಡಿಸ್ತಾ ಇರೋದು ಸೂಚಿಸ್ತಾ ಇದೆ. ಇರಲಿ, ಆದ್ರೂ ಇಷ್ಟೇ ಹೇಳೋದು, ನಮ್ಮ ಕ್ಷೇತ್ರದಲ್ಲಿ ಏನಾದ್ರು ಒಳ್ಳೇದಾಗಬೇಕಂದ್ರೆ ಅವ್ರ ರಿಕ್ವೈರ್ಮೆಂಟ್ ಇದೆ. ಸಂದೀಪ್ ಅವ್ರಿಗೆ ಜಾಸ್ತಿ ಟೈಮ್ ಇಲ್ಲ ಇಲ್ಲಿ.
Thank you.